ಹೊಸಹಳ್ಳಿ ರಂಗಾಪುರ ರಾಯರು ತೋಟದಲ್ಲಿ ನಂಬಿದ ಭಕ್ತರಿಗೆ ಕಷ್ಟ ಕಾರ್ಪಣ್ಯ ದೂರ ಮಾಡುವ ಹದ್ದಿನಕಲ್ಲು ಶ್ರೀ ಆಂಜನೇಯ ಸ್ವಾಮಿ ನೆಲೆಸಿದ್ದಾರೆ. 1989ರಲ್ಲಿ ಸ್ವಾಮಿ ಇಲ್ಲಿ ನೆಲೆಸುವುದಾಗಿ ತಿಳಿಸಿದ್ರು ಮತ್ತು 1989ರಿಂದ 2000ರವರೆಗೆ ಈ ಸ್ಥಳದಲ್ಲಿ ಉದ್ಭವ ಪೂಜೆ ನಡೆಯುತ್ತಿತ್ತು. ಭಕ್ತರಿಗೆ ಎಲ್ಲಾ ಕಷ್ಟ, ಸಂತಾನ ಸಮಸ್ಯೆ, ಗೃಹ ದೋಷ ಅಥವಾ ಜಮೀನು ವ್ಯಾಜ್ಯ ಸಮಸ್ಯೆಗಳಾದರೂ ಸಹ ಸ್ವಾಮಿ ಕೃಪೆಯಿಂದ ಪರಿಹಾರ ತೋರಿರುತ್ತಾರೆ. ಪ್ರತಿ ಶನಿವಾರ ಭಕ್ತರಿಗೆ ಬರವಣಿಗೆಯ ಮೂಲಕ ಸ್ವಾಮಿಯವರ ಸೂಚನೆ ಲಭ್ಯವಿದೆ. ಕಾರ್ತಿಕ ಮಾಸದಲ್ಲಿ ದೀಪೋತ್ಸವವು ನಡೆಯಲಿದೆ. ಕಲ್ಪತರುನಾಡು ತಿಪಟೂರಿಂದ ಈ ಶ್ರೀ ಕ್ಷೇತ್ರ 5 ಕಿಲೋಮೀಟರ್ ದೂರದಲ್ಲಿದ್ದು ಭಕ್ತರಿಗೆ ಅನ್ನ ಸಂತರ್ಪಣೆ, ಸುದರ್ಶನ ಹೋಮ, ವಾಸ್ತು ಹೋಮಗಳು ನಡೆಯುತ್ತವೆ. ಭಕ್ತರು ದೇವಾಲಯಕ್ಕೆ ಬಂದು ಸ್ವಾಮಿ ದರ್ಶನ ಪಡೆಯುವ ಮೂಲಕ ತಮ್ಮ ಕಷ್ಟಗಳು ದೂರವಾಗುತ್ತವೆ ಎಂದು ಧರ್ಮದರ್ಶಿ ಮಂಜುನಾಥ್ ತಿಳಿಸಿದ್ದಾರೆ. ಸ್ವಾಮಿಯವರು ಚಿಕ್ಕವರಾಗಿದ್ದಾಗ ವ್ಯಾಪಾರ ತೊಡ್ತಾ ಇದ್ರು. ಆದರೂ ಕೂಡ ಸಮಯವನ್ನು ಹೊಂದಿಸಿಕೊಂಡು ಬೆಳಗ್ಗೆ ಸಂಜೆ ಪೂಜೆಯನ್ನು ಮಾಡ್ತಾ ಹೋದ್ರು. ದಿನೇ ದಿನೇ ಈ ಒಂದು ಸತ್ಯ ಅಂತಕ್ಕಂಥದ್ದು ಈ ಜಾಗದಲ್ಲಿ ಹೊರಹೊಮ್ಮೋದಕ್ಕೆ ಪ್ರಾರಂಭ ಆಯಿತು. ಆ ಸಂದರ್ಭದಲ್ಲಿ ಇಲ್ಲಿ ಸ್ಥಳೀಕರ ಸಹಾಯವನ್ನು ಪಡ್ಕೊಂಡು ಒಂದು ಚಿಕ್ಕ ಮಂಟಪವನ್ನು ಮಾಡಿ ಸ್ವಾಮಿಯ ಫೋಟೋವನ್ನು ಬೆತ್ತದ ಬಳಿ ಇಟ್ಟು ಪೂಜೆಯನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಗ ಸ್ವಾಮಿಯ ಒಂದು ಪ್ರತಿರೂಪ ಅಂತಕ್ಕಂಥದ್ದು ಇಲ್ಲಿ ಸಂಚಾರ ಮಾಡೋದಕ್ಕೆ ಪ್ರಾರಂಭವಾಗಿ ಇವರ ಕನಸಿನಲ್ಲಿ ಬಂದು ಅದನ್ನ ಗೋಚರಿಸ್ತಾ ಬಂತು. ತದನಂತರ ಏನ್ ಮಾಡಿದ್ರು, ಅದನ್ನ ಅರಿವನ್ನ ಮಾಡಿಕೊಂಡು ಆ ಸ್ವಾಮಿ ಕೊಡ್ತಕ್ಕಂಥ ಜ್ಞಾನಕ್ಕೆ ಅನುಗುಣವಾಗಿ ಒಂದು ಚಿಕ್ಕ ಪೀಠವನ್ನ ಮಾಡಿಕೊಂಡು ಆ ಪೀಠದಲ್ಲಿ ಬರವಣಿಗೆಯನ್ನು ಪ್ರಾರಂಭ ಮಾಡಿದ್ರು. ಪೀಠದಲ್ಲಿ ಬರವಣಿಗೆ ಪ್ರಾರಂಭ ಮಾಡಿದ ಸಂದರ್ಭದಲ್ಲಿ ಇವ್ರಿಗೂ ಅದರಲ್ಲಿಯೂ ಅವಾಗಲೂ ಅಷ್ಟು ಅನುಭವ ಇಲ್ಲ. ಆದ್ರೂ ಅನುಭವ ಇದ್ರೂ ಕೂಡ ಆ ಸ್ವಾಮಿ ತೋರಿಸ್ತಕ್ಕಂಥ ಮಾರ್ಗದರ್ಶನದಲ್ಲಿ ನಡೆಯೋದರ ಮೂಲಕ ಅವರು ಸ್ವಾಮಿಯವರು ಯಾವ್ಯಾವ ರೀತಿ ದಾರಿಯನ್ನು ತೋರಿಸ್ತಾರೆ ಅದನ್ನು ಮಾಡ್ತಾ ಹೋದ ಸಂದರ್ಭದಲ್ಲಿ ಭಕ್ತರ ಸಂಖ್ಯೆ ದಿನೇ 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 ಹೆಚ್ಚಾಗ್ತಾ ಹೋಯ್ತು. ಭಕ್ತರ ಸಂಖ್ಯೆ ಹೆಚ್ಚಾದ ಸಂದರ್ಭದಲ್ಲಿ ಸ್ವತಃ ಮಂಜಣ್ಣನವರು ಈ ಜಾಗವನ್ನು ಹೀಗೆ ಬಿಡಬಾರ್ದು, ಇದು ಒಂದು ಧರ್ಮ ಕ್ಷೇತ್ರವಾಗಬೇಕು, ಭಕ್ತರ ಕಷ್ಟವನ್ನು ನೋಡಿತಕ್ಕಂಥ ಒಂದು ಕ್ಷೇತ್ರವಾಗಬೇಕು, ಇದು 4 ಜನಕ್ಕೆ ಸಹಾಯವಾಗಬೇಕು ಅಂತಕ್ಕಂಥ ಒಂದು ದಾರಿಯಲ್ಲಿ ಆ ಸ್ವಾಮಿಯವರು ತೋರಿಸ್ತಕ್ಕಂಥ ದಾರಿಯಲ್ಲಿ ನಡೆಯೋದಕ್ಕೆ ಪ್ರಾರಂಭವಾದ್ರು. ಹಂತವಾಗಿ ಚಿಕ್ಕ ಗುಡಿಸಿದ್ದಾಗಿದ್ದಂಥ ದೇವಸ್ಥಾನ ಒಂದು ಮಂಟಪವಾಯಿತು. ಮಂಟಪ ಇದ್ದಂಥ ದೇವಸ್ಥಾನ ಇವತ್ತೊಂದು ಬೃಹತ್ ಸುಂದರ ದೇವಸ್ಥಾನವಾಗಿ ದೇವಾಲಯವಾಗಿ ಹೊರಹೊಮ್ಮಿದೆ. ಇದಕ್ಕೆ ಕಾರಣ ಸ್ವಾಮಿಯವರ ಪ್ರೇರೇಪಣೆ. ಅಷ್ಟೇ ಅಲ್ಲದೆ ಇಲ್ಲಿ ಇಷ್ಟಕ್ಕೆ ಆಗಬಾರ್ದು. ನೋಡಿದ್ರೆ ನೀವು ಒಂದು ಪೂಜೆಯನ್ನು ಮಾಡಿಸ್ಬೇಕು, ಯಾವ್ದಾದ್ರು ಗ್ರಹ ಸಂಖ್ಯೆ ದೋಷವನ್ನು ಮಾಡಿಸ್ಬೇಕು ಅಥವಾ ಒಂದು ಹೋಮವನ್ನು ಮಾಡಿಸ್ಬೇಕು ಅಂತ ಹೊರಗಡೆ ಹೋದ್ರೆ ನಾವು 25,000ರಿಂದ 50,000 ಕಟ್ಟಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ಸ್ವಾಮಿಯವರ ಅನುಗ್ರಹದೊಂದಿಗೆ ನಾವೇನ್ ಮಾಡಿದ್ವಿ, ಚಿಕ್ಕ ಒಂದು ಹೋಮ ಮಂಟಪವನ್ನು ಕೂಡ ಮಂಜಣ್ಣನವರು ನೇಮಿಸಿ ಆ ಹೋಮವನ್ನು ಇಲ್ಲೇ ಮಾಡೋದಕ್ಕೆ ಪ್ರಾರಂಭ. ಪ್ರತಿ ಪೌರ್ಣಮಿಯಲ್ಲೂ ಕೂಡ ಶಿವಪಾರ್ವತಿ ಕಲ್ಯಾಣ ಹೋಮ, ಮತ್ತೆ ಸರ್ಪ ಸಂಸ್ಕಾರ ಹೋಮ, ಮತ್ತೆ ಸುದರ್ಶನ ಹೋಮ, ಗಣಪತಿ ಹೋಮ, ವಾಸ್ತುದೋಷ ಹೋಮ, ಈ ಎಲ್ಲಾ ಹೋಮಗಳನ್ನು ಕೂಡ ಇಲ್ಲೇ ಶೃಂಗೇರಿಯಿಂದ ಬರ್ತಕ್ಕಂಥ ಅರ್ಚಕರು ಮತ್ತೆ ಬೆಲಗೂರಿನಿಂದ ಬರ್ತಕ್ಕಂಥ ಅರ್ಚಕರನ್ನ ಸಂಪರ್ಕಿಸಿ ಅವರನ್ನು ಇಲ್ಲಿಯೇ ಕರೆಸಿಕೊಂಡು ಹೋಮಗಳನ್ನ ನಾವು ಕಮ್ಮಿ ಅಂದ್ರೆ ತುಂಬಾ ಕಡಿಮೆ ದರದಲ್ಲಿ ಅವರಿಗೆ ಸಮಸ್ಯೆಗಳು ಬಗೆಹರಿ ಅಂತೇಳಿ ಬೇಕಾದಂತ ವಸ್ತುಗಳನ್ನ ಒದಗಿಸಿಕೊಟ್ಟು ಹೋಮಗಳನ್ನ ಪ್ರಾರಂಭ ಮಾಡಿದ್ರು. ಹೀಗೆ ಹಂತವಾಗಿ ಬೆಳೀತಾ ಹೋಯಿತು. ಬಹಳ ವಿಶೇಷತೆ ಏನು ಅಂತಂದ್ರೆ ಪ್ರತಿ ಶನಿವಾರ ಇಲ್ಲಿ ಬೆಳಗ್ಗೆ 6 ಗಂಟೆಯಿಂದ ಪ್ರಾತಃ ಕಾಲ ಅಭಿಷೇಕ ಮುಗಿಸಿ ಪಂಚಾಮೃತ ಅಭಿಷೇಕ ಮುಗಿಸಿ ಮಂಗಳಾರತಿಯನ್ನು ಮುಗಿಸಿ ಸಂಜೆ ರಾತ್ರಿ 9 ಗಂಟೆವರೆಗೂ ಕೂಡ ನಿರಂತರ ದಾಸೋಹವನ್ನು ಭಕ್ತರಿಗೆ ಮಾಡ್ತಾ ಹೋಗ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಸಂಜೆವರು ಕೂಡ ಇದ್ದು ಸ್ವಾಮಿಯ ಪೀಠವನ್ನು ಹಿಡಿದು ಬಂದಂತ ಭಕ್ತರ ಕಷ್ಟಗಳನ್ನು ಆಲಿಸಿ ಅವರಿಗೆ ಬರವಣಿಗೆ ಮೂಲಕ ಉತ್ತರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಹೋಗ್ತಾ ಇದ್ದಾರೆ. ಪ್ರತಿ ವರ್ಷ ಕಾರ್ತಿಕೋತ್ಸವದಲ್ಲಿ ಏನಿದೆಯೋ ಕಡೆ ಕಾರ್ತಿಕದ ಶನಿವಾರದಂದು ಸ್ವಾಮಿಯವರ ಅದ್ದೂರಿ ರಥೋತ್ಸವ, ಅದ್ದೂರಿ ಜಾತ್ರಾ ಮಹೋತ್ಸವವನ್ನ ಶ್ರೀ ಪರದೇಶಿ ಕೇಂದ್ರ ಮಹಾಗುರುಗಳಾದಂತಹ ಬುದ್ಧಿಯವರನ್ನ ಆಗಮನ ಮಾಡಿಕೊಂಡು ನಮ್ಮ ಕ್ಷೇತ್ರ ದೇವರುಗಳಾದಂತ ಕೆರಗೋಡಮ್ಮ ಮತ್ತೆ ಕರಿಯಮ್ಮ ದೇವಿಯವರನ್ನ ಆಗಮನ ಮಾಡಿಕೊಂಡು ಬೆಳಗ್ಗೆ ಎದ್ದು ಪ್ರಾತಃ ಕಾಲದಲ್ಲಿ ಪೂಜೆಗಳನ್ನ ಪ್ರಾರಂಭ ಮಾಡಿ ಸಂಜೆ 101 ಎಡೆಯನ್ನ ಮಾಡ್ತಾ ಮತ್ತೆ ಗಂಗಾಸ್ಥಾನ 101 ಎಡೆಯನ್ನ ಮಾಡ್ತಾ ಸಂಜೆ ಸ್ವಾಮಿಯವರಿಗೆ ಕೆಂಡೋತ್ಸವವನ್ನು ಮಾಡ್ತಾ ರಾತ್ರಿ ಸಾವಿರಾರು ಭಕ್ತರಿಗೆ ಅನ್ನದಾಸೋಹವನ್ನು ಮಾಡ್ತಾ ಪ್ರತಿ ವರ್ಷವೂ ಕೂಡ ಕಾರ್ತಿಕ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ವಿಶೇಷವಾಗಿದೆ.